ಅವತ್ತು ಫೋನ್ನಾಗ ಮಾತಾಡ್ಬೇಕಾದ್ರೆ ಉದರ್ ಜಾತಿ ಇದರ್ ಜಾತಿ ಅಂತಂತಿದ್ಲು. ನಾನು ಅವತ್ತೇ ಕಂಡಿಡ್ಕೊಬೇಕಾಗಿದ್ದಿದ್ದೆ ಅದ ಬೇರೆ ಜಾತಿ ಹುಡುಗನ ನೋಡ್ಕೊಂಡಿದ್ದಾಳ ಅಂತ. ನಮ್ಮದೇ ತಪ್ಪು. ಇಂಟರ್ ಕಾಸ್ಟ್ ಮ್ಯಾರೇಜ್ ಆಗಿ ಯಾರಾದ್ರು ಚೆನ್ನಾಗಿರೋರು ನೋಡಿದ್ಯಾ ನೀನು? ನೋಡಿದ್ರೆ ಹೇಳು, ನಾವೇ ಹೋಗಿ ಹಾಳು ಮಾಡಿ ಬರ್ತೀವಿ. ನಮ್ಮ ಜಾತಿ ಯಾರ್ಯಾರು ಬೇಡ. ಡೊಮೆಸ್ಟಿಕ್ ವೈಲೆನ್ಸ್ ಮಾಡೋಣಾದ್ರೂ ಪರವಾಗಿಲ್ಲ, ನಮ್ಮವ್ರು ನಮಗೆ ಮಾಡಿದ್ರೆ ಏನು ತೊಂದರೆ ಇಲ್ಲ. ಎಷ್ಟು ಹೊಡೆದಿಲ್ಲ ಇವ್ರು ನನಗೆ. ನೀನು ಬೇರೆ ಜಾತಿ ಹುಡುಗರು ಮದುವೆ ಆಗಕ್ಕೇನೆ ನಾವು ಇಷ್ಟು ವರ್ಷ ನಿನ್ನ ಹೆತ್ತು ಹೊತ್ತು ಸಾಕಿ ಸಲಿದ್ದು. ಅಲ್ಲಮ್ಮ, ನಮ್ಮ ಜಾತಿ ಹುಡುಗರ ಹತ್ರ ಇಲ್ಲದೆ ಇರೋದು ಆ ಜಾತಿ ಹುಡುಗರ ಹತ್ರ ಏನಾಯ್ತಮ್ಮ? ಹೇಳಿ ನೋಡೋಣ, ಒಂದು 5 ಪಾಯಿಂಟ್ ಕೊಡು. ಆಗಲ್ಲ. ಯಾಕೆ ಹೇಳು? ಯಾಕೆಂದ್ರೆ ಎಲ್ಲ ಜಾತಿನೂ ಒಂದೇ. ನೋಡಮ್ಮ, ಇಂಟರ್ ಕಾಸ್ಟು ಬರೀ ಫ್ರೆಂಡ್ಶಿಪ್ ತಗ ಮಾತ್ರ ಚಂದ ಅಷ್ಟೇ. ಅದಾದ್ಮೇಲೆ ಸರಿ ಬರಲ್ಲ. ಆ ಬುಕ್ಕಾಗ ಓದಿರೋದೆಲ್ಲ ನೀನು ಮನೆಗೆ ತರಬೇಡ. ನೀನು ಬುಕ್ಕು ಎಕ್ಸಾಮ್ಗೆ ಏನು ಬರೀತೀಯ, ಎಕ್ಸಾಮ್ಗೆ ಏನು ಓದ್ತೀಯ ಅಷ್ಟು ಬರೋದು ಅಷ್ಟೇ. ಬೇಕಾದ್ರೆ ಇನ್ಸ್ಟಾಗ್ರಾಮಲ್ಲಿ ಸ್ಟೋರಿಗಿರಿ ಹಾಕೋ. ಇಲ್ಲೆಲ್ಲ ತಗೊಂಬರ್ಬೇಡ, ಮನೆಗೆಲ್ಲ ತರಬೇಡ ನೀನು ಅದನ್ನು. ನಿನ್ನಂಥ ಹುಡುಗಿರು ಬೇರೆ ಜಾತಿ ಹುಡುಗರಿಂದ ಹೋಗಿ ನಮ್ಮ ಜಾತಿ ಹುಡುಗರಿಗೆ ಯಾರು ಹುಡುಗಿನೇ ಸಿಗ್ತಾಯಿಲ್ಲ. ಇವನ್ ಬಗ್ಗೆ ಹೇಳ್ತಿಲ್ಲಮ್ಮ, ಇವನ್ಗೇನು ಸಿಗಲ್ಲ. ಇವನ್ ಬೇರೆ ನಮ್ಮ ಜಾತಿಯಾಗಿರೋ ಬೇರೆ ಹುಡುಗರ ಬಗ್ಗೆ ಮಾತಾಡ್ತಿದ್ದಾನೆ. ನೀನು ಹಿಂಗೆ ಮಾಡಿದ್ರೆ ನಿಮ್ಮ ಅಣ್ಣಂಗೆ ಯಾರು ಹುಡುಗಿ ಕೊಡಲ್ಲಮ್ಮ ಮುಂದೆ. ಮೊದಲೇ ಇವ್ನು ಬಿಹೇವಿಯರ್ ಸರಿ ಇಲ್ಲ, ಏನು ಕೆಲಸ ಮಾಡಲ್ಲ ಅಂತ ಯಾರು ಹುಡುಗಿರು ಕೊಡ್ತಾ ಇಲ್ಲ. ಆಮೇಲೆ ನೀನು ಬೇರೆ ಜೊತೆ ಮದುವೆ ಆಗ್ಬಿಟ್ಟು ಅಂತ ಗೊತ್ತಾಗ್ಬಿಟ್ರೆ ಮುದೇ ಅವತ್ತು ಕತೆ. ಆಲ್ರೆಡಿ -100 ಆರೋದಾಗಿದ್ದಾನೆ. ಅವನಿಗೆ ಹಿಂಗೆ ಮಾಡ್ತೀಯ ನೀನು ಬೇರೆ ಕಾಸ್ಟರ್ ಮದುವೆ ಆದರೆ ನಮ್ಮ ಕಾಸ್ಟರ್ ಯಾರು ಮದುವೆ ನೋಡೋಕ್ಕೂ ಬರೋದಿಲ್ಲ. ಅವಾಗ ನಾವು ಕೊಟ್ಟಿದ್ದ ದುಡ್ಡೆಲ್ಲ ವೇಸ್ಟ್ ಆಗಿಬಿಡ್ತೈತೆ, ಒಂದು ಚೂರೂ ವಾಪಸ್ ಬರೋಲ್ಲ. ನಮ್ಮ ಕಾಸ್ಟಾಗೆ ಒಂದು ಶಾಪ ಐತೆ, ನಮ್ಮ ಮಕ್ಕಳೇನೋ ಬೇರೆ ಕಾಸ್ಟಾಗಿ ಮದುವೆ ಆದರೆ ಅಪ್ಪ ಅಮ್ಮ ಸತ್ತೋಗ್ತಾರಂತೆ. ನಾವಿಬ್ಬರು ಸಾಯೋದು ನಿನಗೆ ಇಷ್ಟ ಏನಮ್ಮ? ನಮ್ಮ ಜಾತಿಯನ್ನಾದರೆ ಮದುವೆ ಆಗ್ತೀಯ, ಬೇರೆ ಜಾತಿಯನ್ನಾದರೆ ಮದುವೆ ಆಗ್ತೀಯ. ನಾವು ಹೇಳೋದಲ್ಲಮ್ಮ, ಇದು ನಮ್ಮ ಸುತ್ತಮುತ್ತ ಆಗ್ತಿರೋದನ್ನ ಏನೋ ಹೇಳ್ತಿದ್ದೀವಿ ಅಷ್ಟೇ. ಬಿಸಿ ನೀರು ತಗೊಂಬಾರೋ, ಮಗಳು ಸತ್ತೋದ್ಲು ಅಂತ ತಣ್ಣೀರು ಸ್ನಾನ ಮಾಡೋಣ.